ಶಿವರಾಜ್ ಕುಮಾರ್ ಕನ್ನಡದ ಅನ್ನ ತಿನ್ನೋರು ಕಮಲ್ ಹಾಸನ್ ಅವರನ್ನ ಅಪ್ಪಿಕೊಳ್ಳಬಾರದು ಅಂತ ಸಚಿವ ಶಿವರಾಜ್ ತಂಗಡಗಿಯವರು ಶಿವರಾಜ್ ಕುಮಾರ್ ವಿರುದ್ಧವಾಗಿ ಕಿಡಿಕಾರಿದ್ದಾರೆ. ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ವೇದಿಕೆ ಮೇಲೆ ಕಮಲ್ ಹಾಸನ್ ಏನು ಹೇಳಿಕೆ ಕೊಟ್ಟಿದ್ರಲ್ಲ, ಅದು ದೊಡ್ಡ ಮಟ್ಟಕ್ಕೆ ವಿವಾದವನ್ನು ಸೃಷ್ಟಿ ಮಾಡಿರುವಂಥದ್ದು. ಹೀಗಾಗಿ ಕನ್ನಡಕ್ಕೆ ಅಪಮಾನ ಮಾಡಿದಾಗ ಶಿವಣ್ಣ ಮಾತನಾಡಬೇಕು, ನಟ ಕಮಲ್ ಹಾಸನ್ ಕೂಡಲೇ ಕ್ಷಮೆ ಕೇಳಬೇಕು, ಇಲ್ಲದೆ ಹೋದರೆ ಸಿನಿಮಾ ರಿಲೀಸ್ ಮಾಡಲು ಬಿಡಲ್ಲ, ವಾಣಿಜ್ಯ ಮಂಡಳಿ ಬೆಣ್ಣ ಹಚ್ಚೋದು ಮಾತು ಬೇಡ, ಕೂಡಲೇ ಈ ಸಿನಿಮಾವನ್ನು ಬ್ಯಾನ್ ಮಾಡಲಿ ಅಂತ ಸಚಿವ ಶಿವರಾಜ್ ತಂಗಡಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಶಿವರಾಜ್ ಕುಮಾರ್ ಕನ್ನಡದ ಅನ್ನ ತಿನ್ನೋರು ಕಮಲ್ ಹಾಸನನ್ನ ಅಪ್ಪಿಕೊಳ್ಳೋದು ಸರಿಯಲ್ಲ ಅಂತ ಬೆಂಗಳೂರಿನಲ್ಲಿ ಸಚಿವ ಶಿವರಾಜ್ ತಂಗಡಗಿ ಕಿಡಿಕಾರಿದ್ದಾರೆ. ಇನ್ನು ಜಿ ಕನ್ನಡ ನ್ಯೂಸ್ ರಿಯಲ್ ಸ್ಟಾರ್ ಅವಾರ್ಡ್ ಕಾರ್ಯಕ್ರಮದಲ್ಲೂ ಕೂಡ ಶಿವರಾಜ್ ತಂಗಡಗಿ ಮಾತನಾಡಿದ್ರು. ಶಿವರಾಜ್ ಕುಮಾರ್ ಅವರು ಬುದ್ಧಿ ಹೇಳಬೇಕು, ಅಲ್ಲೇ ವೇದಿಕೆ ಮೇಲಿದ್ರು, ಕನ್ನಡಕ್ಕೆ ನಿಮ್ಮ ಕೊಡುಗೆ ಅಪಾರ ಅಂತ ಹೇಳಿದ್ರು. ಅದಕ್ಕೆ ಶಿವಣ್ಣ ಕೂಡ ಮಾತನಾಡಿದ್ರು ಅದೇ ವೇದಿಕೆ ಮೇಲೆ, ಕನ್ನಡಕ್ಕೋಸ್ಕರ ಜೀವ ಬೇಕಾದರೂ ಕೊಡ್ತೀನಿ ಅಂತ. ಇನ್ನು ಜಿ ಕನ್ನಡ ನ್ಯೂಸ್ ಕಾರ್ಯಕ್ರಮದ ವೇದಿಕೆಯಲ್ಲಿ ಇಬ್ಬರು ಕೂಡ ಮಾತನಾಡ್ಕೊಂಡಿದ್ರು ಈ ರೀತಿ. ಆದರೆ ಅದರ ಮುಂದುವರಿದ ಭಾಗವಾಗಿ ಈಗ ಶಿವರಾಜ್ ತಂಗಡಗಿ ಮತ್ತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಶಿವರಾಜ್ ಕುಮಾರ್ ಕನ್ನಡದ ಅನ್ನ ತಿನ್ನೋರು ಕಮಲ್ ಹಾಸನ್ರನ್ನ ಅಪ್ಪಿಕೊಳ್ಳಬಾರದು, ಅದು ಸರಿಯಲ್ಲ ಅಂತ ಬೆಂಗಳೂರಿನಲ್ಲಿ ಸಚಿವ ಶಿವರಾಜ್ ತಂಗಡಗಿ ಕಿಡಿಕಾರಿದ್ದಾರೆ. ಒಂದು ಯಾವುದೋ ಮಾಧ್ಯಮದ ಹೇಳಿ ವೇದಿಕೆ ಮೇಲೆ ನಾನು ಶಿವರಾಜ್ ಕುಮಾರ್ ಜೊತೆಗೆ ಇದ್ವಿ. ಅವತ್ತು ನಾನು ಪ್ರಸ್ತಾಪನೂ ಮಾಡಿದ್ದೀನಿ, ವೇದಿಕೆ ಮೇಲೆ ಪ್ರಸ್ತಾಪ ಮಾಡಿದ್ದೀನಿ. ಇದು ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡದ ವಿಚಾರದೊಳಗೆ, ಅವರ ಫ್ಯಾಮ್ಲಿ ಕನ್ನಡ ವಿಚಾರದೊಳಗೆ ಸಾಕಷ್ಟು ದುಡಿದಿದ್ದಾರೆ. ಕನ್ನಡಿಗರು ಅವ್ರ ಸಲಾಗೂ ದುಡಿದಂಥದ್ದು ಇದೆ. ಹೀಗಾಗಿ ನೀವು ಹಿರಿಯ ನಟನಾಗಿ ತಕ್ಷಣ ಅವರಿಗೆ ತಿಳಿ ಹೇಳುವಂಥ ಕೆಲಸವನ್ನು ಮಾಡಬೇಕು ಅಂತ ನಾನು ಈಗಾಗಲೇ ಅವ್ರಿಗೆ ವೇದಿಕೆ ಮೇಲೇ ಹೇಳಿದ್ದೀನಿ. ಇದನ್ನು ನಾವು ಸಹಿಸ್ಕೊಳೋಗಲ್ಲ. ಶಿವರಾಜ್ ಕುಮಾರ್ ಅವರು ಇಲ್ಲ ಚಲನಚಿತ್ರ ಯಾರಾದರೂ ಹಿರಿಯ ನಟರು ಅವರಿಗೆ ಮಾತಾಡಲಿ. ಇಲ್ಲಂತಂದರೆ ಕನ್ನಡ ಇದೇ ರೀತಿ ಪ್ರತಿಯೊಬ್ಬೊಬ್ಬರು ಬಂದು ಒಂದೊಂದು ಹೇಳಿಕೆಯನ್ನು ಕೊಟ್ಕೊತ ಹೋಗ್ತಾರೆ. ಸೋನಿ ನಿಗಮ್ ಅವ್ರು ಬಂದು ಮಾತಾಡಿದರು, ಇನ್ನೊಬ್ಬರು ಪರಭಾಷೆ ನಟರು ಯಾರು ಬಂದು ಕನ್ನಡದ ಬಗ್ಗೆ ಹಿಂಗೆ ಮಾತಾಡಿದರೆ ನಾವು ಸಹಿಸ್ಕೊಳಕ್ಕಾಗತ್ತಾ? ಸಹಿಸ್ಕೊಳಕ್ಕಾಗಲ್ಲ. ಇದನ್ನು ನಾವು ಈಗೇನು ನಿರ್ಧಾರ ತೊಗೊಂಡಿದ್ದಾರೆ ವಾಣಿಜ್ಯ ಮಂಡಳಿ, ಅವ್ರನ್ನ ಬೆಂಬಲಿಸ್ತೀನಿ. ಇದು ಈ ವಿಚಾರದಾಗ ಸರ್ಕಾರನೂ ಅವ್ರ ಜೊತೆಗಿದೆ. ಒಂದು ಯಾವುದೋ ಮಾಧ್ಯಮದ ಹೇಳಿ ವೇದಿಕೆ ಮೇಲೆ ನಾನು ಶಿವರಾಜ್ ಕುಮಾರ್ ಜೊತೆಗೆ ಇದ್ವಿ. ಅವತ್ತು ನಾನು ಪ್ರಸ್ತಾಪನೂ ಮಾಡಿದ್ದೀನಿ, ವೇದಿಕೆ ಮೇಲೆ ಪ್ರಸ್ತಾಪ ಮಾಡಿದ್ದೀನಿ. ಇದು ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡದ ವಿಚಾರದೊಳಗೆ, ಅವರ ಫ್ಯಾಮ್ಲಿ ಕನ್ನಡ ವಿಚಾರದೊಳಗೆ ಸಾಕಷ್ಟು ದುಡಿದಿದ್ದಾರೆ. ಕನ್ನಡಿಗರು ಅವ್ರ ಸಲಾಗೂ ದುಡಿದಂಥದ್ದು ಇದೆ. ಹೀಗಾಗಿ ನೀವು ಹಿರಿಯ ನಟನಾಗಿ ತಕ್ಷಣ ಅವರಿಗೆ ತಿಳಿ ಹೇಳುವಂಥ ಕೆಲಸವನ್ನು ಮಾಡಬೇಕು ಅಂತ ನಾನು ಈಗಾಗಲೇ ಅವ್ರಿಗೆ ವೇದಿಕೆ ಮೇಲೇ ಹೇಳಿದ್ದೀನಿ. ಇದನ್ನು ನಾವು ಸಹಿಸ್ಕೊಳೋಗಲ್ಲ. ಶಿವರಾಜ್ ಕುಮಾರ್ ಅವರು ಇಲ್ಲ ಚಲನಚಿತ್ರ ಯಾರಾದರೂ ಹಿರಿಯ ನಟರು ಅವರಿಗೆ ಮಾತಾಡಲಿ. ಇಲ್ಲಂತಂದರೆ ಕನ್ನಡ ಇದೇ ರೀತಿ ಪ್ರತಿಯೊಬ್ಬೊಬ್ಬರು ಬಂದು ಒಂದೊಂದು ಹೇಳಿಕೆಯನ್ನು ಕೊಟ್ಕೊತ ಹೋಗ್ತಾರೆ. ಸೋನಿ ನಿಗಮ್ ಅವ್ರು ಬಂದು ಮಾತಾಡಿದರು, ಇನ್ನೊಬ್ಬರು ಪರಭಾಷೆ ನಟರು ಯಾರು ಬಂದು ಕನ್ನಡದ ಬಗ್ಗೆ ಹಿಂಗೆ ಮಾತಾಡಿದರೆ ನಾವು ಸಹಿಸ್ಕೊಳಕ್ಕಾಗತ್ತಾ? ಸಹಿಸ್ಕೊಳಕ್ಕಾಗಲ್ಲ. ಇದನ್ನು ನಾವು ಈಗೇನು ನಿರ್ಧಾರ ತೊಗೊಂಡಿದ್ದಾರೆ ವಾಣಿಜ್ಯ ಮಂಡಳಿ, ಅವ್ರನ್ನ ಬೆಂಬಲಿಸ್ತೀನಿ. ಇದು ಈ ವಿಚಾರದಾಗ ಸರ್ಕಾರನೂ ಅವ್ರ ಜೊತೆಗಿದೆ. ಇದು ಕೇಳಿಸ್ಕೊಂಡ್ರಿ ಶಿವರಾಜ್ ತಂಗಡಗಿ ಅವರ ಮಾತು. ಅವರು ಸ್ಪಷ್ಟವಾಗಿ ಹೇಳ್ತಾ ಇರುವಂಥದ್ದು, ಹಿರಿಯ ನಟರವರು ನಮ್ಮ ವೇದಿಕೆ ಕಾರ್ಯಕ್ರಮದಲ್ಲಿ, ಅಂದರೆ ನಮ್ಮ ಜಿ ಕನ್ನಡ ನ್ಯೂಸ್ ರಿಯಲ್ ಸ್ಟಾರ್ ಅವಾರ್ಡ್ ಏನು ಫಂಕ್ಷನ್ ಇತ್ತು, ಆ ಫಂಕ್ಷನಲ್ಲಿ ಶಿವರಾಜ್ ತಂಗಡಗಿ ಅವರು ಕೂಡ ಅತಿಥಿಯಾಗಿ ಬಂದಿದ್ದರು. ಅದೇ ರೀತಿಯಾಗಿ ಶಿವಣ್ಣ ಅವರು ಕೂಡ ಅತಿಥಿಯಾಗಿ ಬಂದಿದ್ದರು. ಮೊದಲು ವೇದಿಕೆಯಲ್ಲಿ ಮಾತನಾಡಿದಂತಹ ಶಿವರಾಜ್ ತಂಗಡಗಿ ಹೇಳ್ತಾ ಇದ್ರು, ಕಮಲ್ ಹಾಸನ್ ಅವರಿಗೆ ನೀವು ಬುದ್ಧಿವಾದವನ್ನು ಹೇಳಬೇಕು, ಬುದ್ಧಿಮಾತನ್ನು ಹೇಳಬೇಕು, ಈ ರೀತಿಯಾಗಿ ಕನ್ನಡದ ವಿಷಯಕ್ಕೆ ಬಂದಂತಹ ಸಂದರ್ಭದಲ್ಲಿ ಧ್ವನಿಗೂಡಿಸಬೇಕು, ಕನ್ನಡಕ್ಕೆ ನಿಮ್ಮ ಕುಟುಂಬದ ಕೊಡುಗೆ ಅಪಾರ, ಹೀಗಾಗಿ ನೀವು ಮಾತನಾಡಬೇಕಾಗಿತ್ತು ಅಂತ ಅವ್ರು ಆಗ್ರಹಿಸಿದರು. ಅದಕ್ಕೆ ಶಿವಣ್ಣ ಕೂಡ ಹೇಳಿದರು, ಕೇವಲ ಇಂಥ ಸಮಯದಲ್ಲಿ ಮಾತನಾಡೋದಲ್ಲ, ಎಲ್ಲ ಟೈಮಲ್ಲೂ ಕೂಡ ಕನ್ನಡವನ್ನು ಚಿಗುರಿಸಬೇಕು, ಕನ್ನಡದ ಬಗ್ಗೆ ಪ್ರೀತಿ ಇರಬೇಕು, ಕನ್ನಡಕ್ಕೋಸ್ಕರ ನಾನು ಜೀವ ಕೊಡೋಕ್ಕೂ ರೆಡಿ ಅಂತ ನಮ್ಮ ವೇದಿಕೆ ಕಾರ್ಯಕ್ರಮದಲ್ಲಿ ಅದು ಮಾತನಾಡಿದ್ದು. ಇನ್ನು ಅದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ಶಿವರಾಜ್ ತಂಗಡಗಿ ಮಾತನಾಡಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಸುಮ್ಮನೆ ಇರೋದಿಲ್ಲ, ಶಿವಣ್ಣ ಅವ್ರ ಜೊತೆ ಹಿರಿಯ ನಟರು ಯಾರು ಮಾತನಾಡಬೇಕು, ಕಮಲ್ ಹಾಸನ್ ಅವರಿಗೆ ಬುದ್ಧಿ ಹೇಳುವಂತಹ ಕೆಲಸ ಮಾಡಬೇಕು. ಬೇರೆ ಬೇರೆ ರಾಜ್ಯದವರು, ಬೇರೆ ಬೇರೆ ನಟರು, ಪರಭಾಷಿಕರು ಇಲ್ಲಿ ಬಂದು ಕನ್ನಡದ ಬಗ್ಗೆ ಮಾತನಾಡಿದಂತಹ ಸಂದರ್ಭದಲ್ಲಿ ನಾವು ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ, ನಾವು ಸುಮ್ಮನೆ ಇರೋದಿಲ್ಲ. ಮತ್ತು ಶಿವರಾಜ್ ಕುಮಾರ್ ಅವರು ಕೂಡ ಸ್ವಲ್ಪ ಯೋಚನೆ ಮಾಡಿ ಮಾತನಾಡಬೇಕು ಅನ್ನೋ ಒಂದು ಆ್ಯಂಗಲ್ನಲ್ಲಿ ಅವರು ಕನ್ನಡದ ಅನ್ನ ತಿನ್ನೋರು ಕಮಲ್ ಹಾಸನನ್ನ ಅಪ್ಪಿಕೊಳ್ಳುವುದು ಸರಿಯಲ್ಲ ಅಂತ ಕಿಡಿಕಾರಿದ್ದಾರೆ. ಈಗಾಗಲೇ ಅವ್ರಿಗೆ ವೇದಿಕೆ ಮೇಲೇ ಹೇಳಿದ್ದೀನಿ, ಇದನ್ನು ನಾವು ಸಹಿಸ್ಕೊಳೋಗಲ್ಲ. ಶಿವರಾಜ್ ಕುಮಾರ್
ಚಲನಚಿತ್ರ ಯಾರಾದರೂ ಹಿರಿಯ ನಟರು ಅವರಿಗೆ ಮಾತಾಡಲಿ. ಇಲ್ಲಂತಂದರೆ ಕನ್ನಡ ಇದೇ ರೀತಿ ಪ್ರತಿಯೊಬ್ಬೊಬ್ಬರು ಬಂದು ಒಂದೊಂದು ಹೇಳಿಕೆಯನ್ನು ಕೊಟ್ಕೊಂತ ಹೋಗ್ತಾರೆ. ಸೋನಿ ನಿಗಮ್ ಅವ್ರು ಬಂದು ಮಾತಾಡಿದರು, ಇನ್ನೊಬ್ಬ ಪರಭಾಷೆ ನಟರು ಯಾರು ಬಂದು ಕನ್ನಡದ ಬಗ್ಗೆ ಹಿಂಗೆ ಮಾತಾಡಿದರೆ ನಾವು ಸಹಿಸ್ಕೊಳಕ್ಕಾಗತ್ತಾ? ಸಹಿಸ್ಕೊಳಕ್ಕಾಗಲ್ಲ. ಇದನ್ನು ನಾವು ಈಗೇನು ನಿರ್ಧಾರ ತೊಗೊಂಡಿದ್ದಾರೆ ವಾಣಿಜ್ಯ ಮಂಡಳಿ, ಅವ್ರನ್ನ ಬೆಂಬಲಿಸ್ತೀನಿ. ಈ ವಿಚಾರದಾಗ ಸರ್ಕಾರನೂ ಅವ್ರ ಜೊತೆಗಿದೆ. ಒಂದು ಯಾವುದೋ ಮಾಧ್ಯಮದ ಹೇಳಿ ವೇದಿಕೆ ಮೇಲೆ ನಾನು ಶಿವರಾಜ್ ಕುಮಾರ್ ಜೊತೆಗೆ ಇದ್ವಿ. ಅವತ್ತು ನಾನು ಪ್ರಸ್ತಾಪನೂ ಮಾಡಿದ್ದೀನಿ, ವೇದಿಕೆ ಮೇಲೆ ಪ್ರಸ್ತಾಪ ಮಾಡಿದ್ದೀನಿ. ಇದು ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡದ ವಿಚಾರದೊಳಗೆ, ಅವರ ಫ್ಯಾಮ್ಲಿ ಕನ್ನಡ ವಿಚಾರದೊಳಗೆ ಸಾಕಷ್ಟು ದುಡಿದಿದ್ದಾರೆ. ಕನ್ನಡಿಗರು ಅವ್ರ ಸಲಾಗೂ ದುಡಿದಂಥದ್ದು ಇದೆ. ಹೀಗಾಗಿ ನೀವು ಹಿರಿಯ ನಟನಾಗಿ ತತ್ಕ್ಷಣ ಅವರಿಗೆ ತಿಳಿ ಹೇಳುವಂಥ ಕೆಲಸವನ್ನು ಮಾಡಬೇಕು ಅಂತ ನಾನು ಈಗಾಗಲೇ ಅವ್ರಿಗೆ ವೇದಿಕೆ ಮೇಲೇ ಹೇಳಿದ್ದೀನಿ. ಇದನ್ನು ನಾವು ಸಹಿಸ್ಕೊಳೋಗಲ್ಲ. ಶಿವರಾಜ್ ಕುಮಾರ್ ಅವರು ಇಲ್ಲ ಚಲನಚಿತ್ರ ಯಾರಾದರೂ ಹಿರಿಯ ನಟರು ಅವರಿಗೆ ಮಾತಾಡಲಿ. ಇಲ್ಲಂತಂದರೆ ಕನ್ನಡ ಇದೇ ರೀತಿ ಪ್ರತಿಯೊಬ್ಬೊಬ್ಬರು ಬಂದು ಒಂದೊಂದು ಹೇಳಿಕೆಯನ್ನು ಕೊಟ್ಕೊಂತ ಹೋಗ್ತಾರೆ. ಸೋನಿ ನಿಗಮ್ ಅವ್ರು ಬಂದು ಮಾತಾಡಿದರು, ಇನ್ನೊಬ್ಬ ಪರಭಾಷೆ ನಟರು ಯಾರು ಬಂದು ಕನ್ನಡದ ಬಗ್ಗೆ ಹಿಂಗೆ ಮಾತಾಡಿದರೆ ನಾವು ಸಹಿಸ್ಕೊಳಕ್ಕಾಗತ್ತಾ? ಸಹಿಸ್ಕೊಳಕ್ಕಾಗಲ್ಲ. ಇದನ್ನು ನಾವು ಈಗೇನು ನಿರ್ಧಾರ ತೊಗೊಂಡಿದ್ದಾರೆ ವಾಣಿಜ್ಯ ಮಂಡಳಿ, ಅವ್ರನ್ನ ಬೆಂಬಲಿಸ್ತೀನಿ. ಈ ವಿಚಾರದಾಗ ಸರ್ಕಾರನೂ ಅವ್ರ ಜೊತೆಗಿದೆ.